ಹಲೋ ಸ್ನೇಹಿತರೆ, ಹೇಗಿದ್ದೀರಿ? ಸದಾ ಹಸಿರು ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ. ಟೆನ್ಸಸ್ನ ಪಾರ್ಟ್ 11 ಪಾರ್ಟ್ 11ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ. ಇವತ್ತು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಇನ್ನೂ ಸಹ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿ ಶುಕ್ರವಾರ ನಿಮಗೆ ಇಂಗ್ಲಿಷ್ ಲರ್ನಿಂಗ್ ರಿಲೇಟೆಡ್ ವಿಡಿಯೋ ನಮ್ಮ ಚಾನಲ್ನಲ್ಲಿ ಲಭ್ಯ ಇರುತ್ತೆ ಸ್ನೇಹಿತರೆ. ಆಲ್ ರೈಟ್, ಸೊ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ಗೆ ಫ್ಯೂಚರ್ ಪ್ರೋಗ್ರೆಸಿವ್ ಟೆನ್ಸ್ ಅಂತಾನೂ ಸಹ ಕರಿತೇವೆ. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಆಕ್ಷನ್ಸ್ ದಟ್ ವಿಲ್ ಬಿ ಇನ್ ಪ್ರೋಗ್ರೆಸ್ ಅಟ್ ಎ ಸ್ಪೆಸಿಫಿಕ್ ಟೈಮ್ ಇನ್ ದ ಫ್ಯೂಚರ್, ಆ ಸಮಯದಲ್ಲಿ ಬಳಸ್ತೇವೆ. ಹಾಗಂತ ಹೇಳಿದ್ರೆ ಏನು, ಫ್ಯೂಚರ್ನಲ್ಲಿ ಯಾವುದೋ ಒಂದು ಸ್ಪೆಸಿಫಿಕ್ ಟೈಮ್ನಲ್ಲಿ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ವರೆಗೂ ಆ ಟೈಮ್ನಲ್ಲಿ ಯಾವುದೋ ಒಂದು ಆ್ಯಕ್ಷನ್, ಯಾವುದೋ ಒಂದು ಕಾರ್ಯ ನಡೀತಾ ಇದ್ರೆ ಅದನ್ನು ಸೂಚಿಸ್ಬೇಕಾದ್ರೆ, ಅದನ್ನು ಹೇಳೋ ಸಂದರ್ಭದಲ್ಲಿ ನಾವು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ನ ಬಳಸ್ತೇವೆ ಸ್ನೇಹಿತರೆ. ಎಕ್ಸಾಂಪಲ್ ನೋಡೋದಾದ್ರೆ, ವಾಟ್ ವಿಲ್ ಯು ಬಿ ಡೂಯಿಂಗ್ ಇನ್ ಊಟಿ? ಐ ವಿಲ್ ಬಿ ಎಂಜಾಯಿಂಗ್ ಮೈ ಹಾಲಿಡೇಸ್. ಊಟಿನಲ್ಲಿ ನೀನು ಏನು ಮಾಡ್ತಾ ಇರ್ತೀಯಾ ಅಂತ ಕೇಳೋ ಒಂದು ಪ್ರಶ್ನೆ. ಅದಕ್ಕೆ ಉತ್ತರ, ನಾನು ನನ್ನ ಹಾಲಿಡೇಸ್ನ ಎಂಜಾಯ್ ಮಾಡ್ತಾ ಇರ್ತೀನಿ ಅಂತ ಹೇಳೋ ಒಂದು ಉತ್ತರ. ರೈಟ್. ಹಾಗೆಯೇ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಯೂಸ್ಡ್ ವೆನ್ ಸ್ಪೀಕಿಂಗ್ ಅಬೌಟ್ ಸಮಥಿಂಗ್ ವಿಚ್ ವಿಲ್ ಬಿ ಹ್ಯಾಪನಿಂಗ್ ಇನ್ ದ ಫ್ಯೂಚರ್ ಫಾರ್ ಸಮ್ ಟೈಮ್. ಸೊ ಫಾರ್ ಎಕ್ಸಾಂಪಲ್, ಈಗ ಸ್ಪೆಸಿಫಿಕ್ ಟೈಮ್ ಅಂತ ಹೇಳಿದ್ವಿ ಅಲ್ವಾ, ಇನ್ನು ನಾವು ಅದನ್ನು ಸುಲಭವಾಗಿ ಅರ್ಥ ಮಾಡ್ಕೋಬೇಕಂತ ಹೇಳಿದರೆ ಇಲ್ಲೊಂದು ಡ್ರಾ ಮಾಡಿದ್ದೇನೆ ನಿಮ್ಗೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು. ಇದು ಈ ಪಾಯಿಂಟ್ ಇದೆಯಲ್ವಾ, ಇದು ನಾವು ಅಂತ ಹೇಳಿದರೆ ಈಗ ಮಾತನಾಡ್ತಿರೋ ಒಂದು ಸಂದರ್ಭ. ಇಲ್ಲಿಂದ ನಾವು ಮುಂದಿನ ವಿಷಯದ ಬಗ್ಗೆ ಮಾತಾಡ್ತಿರೋ, ಅಂದರೆ ಫ್ಯೂಚರ್ ಬಗ್ಗೆ ಮಾತಾಡ್ತಿರೋದು. ಅಲ್ಲಿ 10 AM ಟು 6 PM, 10 AM ಟು 6 PM. ಇಲ್ಲಿ ಮಧ್ಯದಲ್ಲಿ ನಾವು ಯಾವುದೇ ಒಂದು 10 AM ಇಂದ 6 PM ತನಕ ಆ ಮಧ್ಯದಲ್ಲಿ ಇರೋ ಯಾವುದೇ ಅವರ್ ಬಗ್ಗೆ ಕೇಳಿದ್ರೆ ನಾನು ಈ ರೀತಿ ಕೆಲಸ ಮಾಡ್ತಾ ಇರ್ತೀನಿ ಫ್ಯೂಚರ್ನಲ್ಲಿ ಅಂತ ಹೇಳೋ ಒಂದು ಸಂದರ್ಭ. ನೆಕ್ಸ್ಟ್ ಸ್ಲೈಡ್ನಲ್ಲಿ ನಿಮಗೆ ಇನ್ನೂ ಸುಲಭವಾಗಿ ಅರ್ಥ ಹೋಗ್ಬಿಡುತ್ತೆ. ಫ್ಯೂಚರ್ ಸಿಂಪಲ್ನ ಎಕ್ಸಾಂಪಲ್ ನೋಡೋದಾದರೆ, ಇದೇ ಒಂದು ಡ್ರಾನ ಇಟ್ಕೊಂಡು, ಈ ಒಂದು ಪಿಕ್ಚರ್ನ ಇಟ್ಕೊಂಡು, ಇಲ್ಲಿ 10 AM ಪಾಯಿಂಟ್ನಲ್ಲಿ ಫ್ಯೂಚರ್ ಸಿಂಪಲ್ನಲ್ಲಿ ಹೇಳೋ ಸಂದರ್ಭದಲ್ಲಿ ಐ ವಿಲ್ ಸ್ಟಾರ್ಟ್ ಅಟ್ 9 AM ಅಂತ ಹೇಳಿ ಸುಮ್ಮನಾಗ್ತೀವಿ. ಹಾಗೆಯೇ 6 PM ಪಾಯಿಂಟ್ನಲ್ಲಿ ಹೇಳೋ ಸಂದರ್ಭದಲ್ಲಿ ಐ ವಿಲ್ ಫಿನಿಶ್ ಅಟ್ 6 PM ಅಂತ ಹೇಳ್ಬಿಟ್ಟು ಹೇಳ್ತೇವೆ. ಸೊ ಇದು ಸಿಂಪಲ್ ಫ್ಯೂಚರ್ ಟೆನ್ಸ್ ಆಗೋಯ್ತು. ಐ ವಿಲ್ ಸ್ಟಾರ್ಟ್ ಅಟ್ 9 AM, ಹಾಗೆಯೇ ಐ ವಿಲ್ ಫಿನಿಶ್ ಅಟ್ 6 o'clock ಅಂತ ಹೇಳ್ಬಿಟ್ಟು. ಇದನ್ನು ನಾವು ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಳೋದಾದರೆ, ಐ ವಿಲ್ ಬಿ ವರ್ಕಿಂಗ್ ಫ್ರಮ್ 9 AM ಟು 6 PM ಟುಮಾರೋ, ಅಥವಾ ಐ ವಿಲ್ ಬಿ ವರ್ಕಿಂಗ್ ಫ್ರಮ್ 9 AM ಟು 5 PM ಟುಮಾರೋ ಅಂತ ಹೇಳ್ಬಿಟ್ಟು, 5 in the evening ಟುಮಾರೋ ಅಂತ ಹೇಳ್ಬಿಟ್ಟು. ಸೊ ಈ ಎಲ್ಲ ರೀತಿಯಲ್ಲಿ ನಾವು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ನ ಹೇಳ್ಬೋದು. ಸೊ ಬೇಸಿಕಲಿ ಯಾವುದೋ ಒಂದು ಪಾಯಿಂಟ್ನ ಹೇಳೋ ಸಂದರ್ಭದಲ್ಲಿ ನಾನು ಈ ಕೆಲಸ ಇಷ್ಟು ಗಂಟೆಯಲ್ಲಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಬಟ್ ನೀವೇನಾದರೂ ನನಗೆ 11 ಗಂಟೆಯಲ್ಲಿ ಫೋನ್ ಮಾಡಿಬಿಟ್ರೆ ನಾನು ಐ ವಿಲ್ ಬಿ ವರ್ಕಿಂಗ್, ನಾನು ಏನೋ ಕೆಲಸ ಮಾಡ್ತಾ ಇರ್ತೀನಿ, ನಾನು ಬ್ಯುಸಿ ಇರ್ತೀನಿ ಅನ್ನೋ ಒಂದು ಅರ್ಥ ಕೊಡುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಸ್ಲೈಡ್ನಲ್ಲಿ ಹೌ ಡು ವಿ ಮೇಕ್ ದ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಅದು ಸ್ಟ್ರಕ್ಚರ್ ಹೇಗಿರುತ್ತಪ್ಪ ಅಂತ ಹೇಳಿದರೆ, ಆ ಸೆಂಟೆನ್ಸ್ನಲ್ಲಿ ಸಬ್ಜೆಕ್ಟ್ ಇರುತ್ತೆ, ಪ್ಲಸ್ ಆಕ್ಸಿಲರಿ ವರ್ಬ್ ವಿಲ್ ಅನ್ನು ಬಳಸ್ತೇವೆ, ಪ್ಲಸ್ ಆಕ್ಸಿಲರಿ ವರ್ಬ್ ಬಿ ನ ಬಳಸ್ತೇವೆ, ಅದ್ರ ಜೊತೆಗೆ ಮೇನ್ ವರ್ಬ್ನ ಬಳಸ್ತೇವೆ. ಮೇನ್ ವರ್ಬ್ನ ಬೇಸ್ ಫಾರ್ಮ್ ಏನಿರುತ್ತೋ ಅದರ ING ನ ಬಳಸ್ತೇವೆ ಸ್ನೇಹಿತರೆ. ಯಾಕೆಂದರೆ ನಾವು ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ಮಾತನಾಡ್ತಿದ್ದೀವಿ. ಅದು ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗಿರ್ಬೋದು, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಗಿರ್ಬೋದು, ಅಥವಾ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಆಗಿರ್ಬೋದು. ವರ್ಬ್ನ ನಾವು ING ಫಾರ್ಮ್ನೇ ಬಳಸಬೇಕಾಗತ್ತೆ. ಸೊ ಇಲ್ಲಿ ಎಕ್ಸಾಂಪಲ್ ನೋಡೋದಾದ್ರೆ, ಐ ವಿಲ್ ಬಿ ವರ್ಕಿಂಗ್ ಅಟ್ 10 AM, ಶಿ ವಿಲ್ ಬಿ ಯೂಸಿಂಗ್ ದ ಕಾರ್. ರೈಟ್. ಸೊ ಓಕೆ, ನನ್ನ ಕಾರನ್ನು ಬಳಸ್ತಾ ಇರ್ತಾಳೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ನೆಗೆಟಿವ್ ಸೆಂಟೆನ್ಸ್ಗೆ ನಾವು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ನಾಟ್ ಅನ್ನು ಬಳಸ್ತೇವೆ. ಯಾವ ಜಾಗದಲ್ಲಿ ಬಳಸಬೇಕಾಗತ್ತೆ ಅಂತ ಹೇಳಿದ್ರೆ, ವಿಲ್ ಆದ ನಂತರ ಬಿಗಿಂತ ಮುಂಚೆ ಅಂತ ಹೇಳ್ಬಿಟ್ಟು. ಸೊ ರೂಲ್ನ ಅಪ್ಲೈ ಮಾಡೋ ಸಂದರ್ಭದಲ್ಲಿ ಸಬ್ಜೆಕ್ಟ್ ಶಿ ಅಂತ ಹೇಳ್ಬಿಟ್ಟು ಬಳಸಿದ್ದೀವಿ, ವಿಲ್ ಬಳಸಬೇಕು ಅಂತ ಹೇಳಿದ್ರೆ ವಿಲ್ ಬಳಸ್ತಿದ್ದೀವಿ. ವಿಲ್ ಆದ ನಂತರ ನೆಗೆಟಿವ್ ಸೆಂಟೆನ್ಸ್ ಫ್ರೇಮ್ ಮಾಡಬೇಕಾದ್ರೆ ನಾಟ್ನ ಬಳಸಬೇಕು, ನಾಟ್ ಬಳಸಿದ್ದೀವಿ. ಅದಾದ ನಂತರ ಬಿ ಬಳಸ್ಬೇಕಂತ ಹೇಳಿದ್ವಿ, ಆಕ್ಸಿಲರಿ ವರ್ಬ್ ಅದು ಬಿನ ಬಳಸಿದ್ದೀವಿ. ಯೂಸ್ ಅದು ಒಂದು ವರ್ಬ್ ಆಗುತ್ತೆ, ಅದರ ING ಫಾರ್ಮ್ ಬಳಸಬೇಕು. ಯೂಸಿಂಗ್ ಅನ್ನೋದು ಈ ಸೆಂಟೆನ್ಸಲ್ಲಿ ಮೇನ್ ವರ್ಬ್. ರೈಟ್. ಸೊ ಯೂಸ್ನ ING ಫಾರ್ಮ್ ಬಳಸಬೇಕು ಅಂತ ಹೇಳಿದ್ದಾರೆ. ಸೊ ಯೂಸಿಂಗ್ ದ ಕಾರ್ ಅಂತ ರೆಸ್ಟ್ ಆಫ್ ದಿ ಸೆಂಟೆನ್ಸ್ನ ನಾನು ಫಾಲೋ ಮಾಡ್ತೀನಿ. ಸೊ ಇಲ್ಲೂ ಅಷ್ಟೇ, ಶಿ ವಿಲ್ ಬಿ ಯೂಸಿಂಗ್ ದ ಕಾರ್ನಲ್ಲೂ ಸಹ ನಾವು ಸೇಮ್ ಸ್ಟ್ರಕ್ಚರ್ನ ಬಳಕೆ ಮಾಡಿರೋದನ್ನು ನಾವು ಅಬ್ಸರ್ವ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್ಸ್ ಮಾಡೋ ಸಂದರ್ಭದಲ್ಲಿ ವಿ ಎಕ್ಸ್ಚೇಂಜ್ ದ ಸಬ್ಜೆಕ್ಟ್ ಆ್ಯಂಡ್ ವಿಲ್, ಸಬ್ಜೆಕ್ಟ್ ಮತ್ತು ವಿಲ್ಲನ್ನು ಇಂಟರ್ಚೇಂಜ್ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಅಷ್ಟೇ ಸ್ನೇಹಿತರೆ. ಸೊ ಇದೇ ಸೆಂಟೆನ್ಸ್ನಲ್ಲಿ
ಶಿ ವಿಲ್ ಬಿ ಯೂಸಿಂಗ್ ದ ಕಾರ್. ಇದನ್ನು ನಾವು ಕ್ವಶನ್ ಮಾಡ್ಬೇಕಂತ ಹೇಳಿದ್ರೆ ವಿಲ್ನ ಮೊದಲನೇ ಸ್ಥಾನಕ್ಕೆ ತಗೊಬರ್ತೀವಿ. ಸಬ್ಜೆಕ್ಟ್ ಈ ಸೆಂಟೆನ್ಸಲ್ಲಿ ಶಿ ಆದ್ರಿಂದ ಶೀನ ಎರಡನೇ ಸ್ಥಾನಕ್ಕೆ ತಗೊಂಡೋಗ್ತೀವಿ. ಸೊ ಇಂಟರ್ಚೇಂಜ್ ಆಗುತ್ತೆ, ಅದು ಆಟೋಮೆಟಿಕಲಿ ಕ್ವಶನ್ ಆಗಿ ಫ್ರೇಮ್ ಆಗುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ನಾವು ಅಟ್ ದಿ ಎಂಡ್ ನಾವು ಕ್ವಶನ್ ಮಾರ್ಕ್ನ ಹಾಕ್ತೇವೆ. ಸೊ ಇದು ಸೆಂಟೆನ್ಸ್ ಕಂಪ್ಲೀಟ್ ಆಗಿ ಏನಾಯ್ತು, ಇದು ವಿಲ್ ಶಿ ಬಿ ಯೂಸಿಂಗ್ ದ ಕಾರ್ ಅನ್ನೋದು ಕಂಪ್ಲೀಟ್ ಸೆಂಟೆನ್ಸ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟು we sometimes use shall instead of will, especially for I and we. ಸೊ ಐ ಮತ್ತು ವಿ ಈ ಎರಡು ಸಬ್ಜೆಕ್ಟ್ನ ಬಳಸಬೇಕಾದ್ರೆ ನಾವು ಕೆಲವೊಂದು ಬಾರಿ ಏನು ಮಾಡ್ತೀವಪ್ಪ ಅಂತ ಹೇಳಿದರೆ ವಿಲ್ ಜಾಗದಲ್ಲಿ ಶಲ್ಲನ್ನು ಬಳಸ್ತೀವಿ. ಅದು ಫ್ಯೂಚರ್ ಟೆನ್ಸ್ ಬಗ್ಗೆ ಮಾತನಾಡಬೇಕಾದ್ರೆ, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ಮಾತನಾಡಬೇಕಾದ್ರೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ. ನೆಕ್ಸ್ಟು ಯೂಶಲಿ ಈ ಡೌಟ್ ಇರುತ್ತೆ, ಶಲ್ ಬಳಸಬೇಕು ವಿಲ್ ಬಳಸಬೇಕು ಅಂತ ಹೇಳ್ಬಿಟ್ಟು. ಸೊ ಎರಡನ್ನೂ ಬಳಸಿದ್ರು ಅದು ಸರಿನೇ, ಆದರೆ ಐ ಮತ್ತು ವಿ ಜೊತೆಗೆ ಕೆಲವೊಮ್ಮೆ ನಾವೇನು ಮಾಡ್ತೀವಿ, ಶಲ್ಲನ್ನು ಬಳಸೋದನ್ನು ನಾವು ಅಬ್ಸರ್ವ್ ಮಾಡಿರ್ತೀವಿ ಸ್ನೇಹಿತರೆ. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಎಕ್ಸ್ಪ್ರೆಸಸ್ ಆಕ್ಷನ್ ಅಟ್ ಎ ಪರ್ಟಿಕ್ಯುಲರ್ ಮೂಮೆಂಟ್ ಇನ್ ದ ಫ್ಯೂಚರ್. ಇದನ್ನು ನೋಡಿದ್ದೇವೆ. ದಿ ಆಕ್ಷನ್ ವಿಲ್ ಸ್ಟಾರ್ಟ್ ಬಿಫೋರ್ ದಟ್ ಮೂಮೆಂಟ್ ಬಟ್ ಇಟ್ ವಿಲ್ ನಾಟ್ ಹ್ಯಾವ್ ಫಿನಿಶ್ಡ್ ಅಟ್ ದಟ್ ಮೂಮೆಂಟ್. ಫಾರ್ ಎಕ್ಸಾಂಪಲ್, ಟುಮಾರೋ ಐ ವಿಲ್ ಸ್ಟಾರ್ಟ್ ಅಟ್ 2 PM ಆ್ಯಂಡ್ ಸ್ಟಾಪ್ ವರ್ಕ್ ಅಟ್ 6 PM. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ನೋಡ್ತಾ ಇದ್ದೀವಿ ಸ್ನೇಹಿತರೆ. ನಾನು ನಾಳೆ 2 ಗಂಟೆಗೆ ನನ್ನ ವರ್ಕ್ನ ಸ್ಟಾರ್ಟ್ ಮಾಡ್ತೀನಿ, 6 ಗಂಟೆಗೆ ಮುಗಿಸ್ತೀನಿ ಅಂತ ಹೇಳ್ಬಿಟ್ಟು. ನೀವೇನಾದರೂ 4 o'clock ನನಗೆ ಕಾಲ್ ಮಾಡಿದರೆ, ಸೊ 2 ಗಂಟೆಯಿಂದ 6 ಗಂಟೆ ತನಕ ನಾನು ವರ್ಕ್ ಮಾಡ್ತಿರೋ ಸಂದರ್ಭದಲ್ಲಿ 4 ಗಂಟೆಗೆ ಕಾಲ್ ಮಾಡಿದರೆ ನಾನೇನು ಮಾಡ್ತಿರ್ತೀನಿ, ಐ ವಿಲ್ ಬಿ ವರ್ಕಿಂಗ್. ಸೊ ಅಟ್ 4 PM ಟುಮಾರೋ ಐ ವಿಲ್ ಬಿ ವರ್ಕಿಂಗ್ ಅಂತ ಹೇಳ್ಬಿಟ್ಟು. ಸೊ ಫ್ಯೂಚರಲ್ಲಿ ಆ್ಯಕ್ಷನ್ ಏನಾಗ್ತಿದೆ, ಕಂಟಿನ್ಯೂ ಆಗ್ತಾ ಇದೆ ಅಂತ ಹೇಳಿ. Next, when we use the future continuous tense, our listener usually knows or understands what time we are talking about. So ನಾವು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ನ ಬಳಸೋ ಸಂದರ್ಭದಲ್ಲಿ ಲಿಸ್ನರ್ ಏನಿರ್ತಾರೋ, ನಮ್ಮ ಎದುರು ಯಾರು ಮಾತನಾಡ್ತಿರ್ತಾರೋ, ನಮ್ಮ ಜೊತೆ ಯಾರು ಮಾತನಾಡ್ತಿರ್ತಾರೋ ಅವರಿಗೆ ನಾವು ಯಾವ ಸಮಯದ ಬಗ್ಗೆ ಮಾತನಾಡ್ತಿದ್ದೀವಿ ಅನ್ನೋದರ ಐಡಿಯಾ ಇರುತ್ತೆ. ಸೊ ಆ ಒಂದು ಐಡಿಯಾ ಇರಬೇಕು ಅವರಿಗೆ ಪ್ರಿಯಾಕ್ಯುಪೈ ಆಗಿ. ಸೊ ಎಕ್ಸಾಂಪಲ್ ನೋಡೋದಾದ್ರೆ, ಟೇಕ್ ಯುವರ್ ಅಂಬ್ರೆಲಾ, ಇಟ್ ವಿಲ್ ಬಿ ರೇನಿಂಗ್ ವೆನ್ ಯು ರಿಟರ್ನ್. ಸೊ ನೀನು ಈ ಅಂಬ್ರೆಲಾ ತಗೊಂಡೋಗು, ನೀನು ವಾಪಸ್ ಬರೋ ಸಂದರ್ಭದಲ್ಲಿ ನೀನು ಪ್ರಾಬಬ್ಲಿ 4:15 ಮೇಲೆ ಬರ್ಬೋದು ಅಥವಾ 5 ಗಂಟೆಗೆ ಬರ್ಬೋದು, ಅದು ನನಗೂ ಗೊತ್ತು ನಿನಗೂ ಗೊತ್ತು. ಹಾಗಾಗಿ ಇಟ್ ವಿಲ್ ಬಿ ರೇನಿಂಗ್ ವೆನ್ ಯು ರಿಟರ್ನ್, ನೀನು ರಿಟರ್ನ್ ಆಗೋ ಸಂದರ್ಭದಲ್ಲಿ ಮಳೆ ಬರ್ತಾ ಇರುತ್ತೆ, ಹಾಗಾಗಿ ಅಂಬ್ರೆಲಾನ ತಗೊಂಡೋಗು ಅಂತ ಹೇಳಿ. ವಿ ವಿಲ್ ಬಿ ಹ್ಯಾವಿಂಗ್ ಡಿನ್ನರ್ ವೆನ್ ದ ಫಿಲ್ಮ್ ಸ್ಟಾರ್ಟ್ಸ್. ಫಿಲ್ಮ್ ಸ್ಟಾರ್ಟ್ ಆದಾಗ ಆ ಒಂದು ಸಂದರ್ಭದಲ್ಲಿ ನಾವೇನು ಮಾಡ್ತಾ ಇರ್ತೀವಿ, ಡಿನ್ನರ್ ಅಥವಾ ರಾತ್ರಿಯ ಭೋಜನ, ರಾತ್ರಿ ಊಟನ ಮಾಡ್ತಾ ಇರ್ತೀವಿ ಅಂತ ಹೇಳ್ಬಿಟ್ಟು, ರೈಟ್. ಸೊ ಈ ಸಂದರ್ಭದಲ್ಲಿ ಫಿಲ್ಮ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮಗೂ ಗೊತ್ತಿರುತ್ತೆ, ಮಾತನಾಡ್ತಿರೋರಿಗೂ ಗೊತ್ತಿರುತ್ತೆ, ಹಾಗೆಯೇ ಲಿಸ್ನರ್ ಏನಿರ್ತಾರೋ ಅವ್ರಿಗೂ ಸಹ ಗೊತ್ತಿರುತ್ತೆ ಅಂತ ಹೇಳಿ. ನೆಕ್ಸ್ಟ್ ಒನ್, ಅಫರ್ಮೇಟಿವ್, ನೆಗೆಟಿವ್ ಮತ್ತು ಇಂಟರಾಗೇಟಿವ್. ನೆಗೆಟಿವ್ ಇಂಟರಾಗೇಟಿವ್ಗೆ ಎಕ್ಸಾಂಪಲ್ ನೋಡೋಣ. ಸೊ ಅಫರ್ಮೇಟಿವ್ ಸೆಂಟೆನ್ಸು, ಐ ವಿಲ್ ಬಿ ರೈಟಿಂಗ್ ಮೈ ಇಂಗ್ಲಿಷ್ ನೋಟ್ಸ್ ಅಟ್ 7 PM ಟುಮಾರೋ. ಆದರೆ ಅದನ್ನು ನೆಗೆಟಿವ್ ಮಾಡೋ ಸಂದರ್ಭದಲ್ಲಿ ಐ ವಿಲ್ ನಾಟ್ ಬಿ ರೈಟಿಂಗ್ ಮೈ ಇಂಗ್ಲಿಷ್ ನೋಟ್ಸ್ ಅಟ್ 7 PM ಟುಮಾರೋ. ಅದನ್ನು ಕ್ವಶನ್ ಮಾಡೋದಾದರೆ ಅಥವಾ ಇಂಟರಾಗೇಟಿವ್ ಮಾಡೋದಾದರೆ ವಿಲ್ ಐ ಬಿ ರೈಟಿಂಗ್ ಮೈ ಇಂಗ್ಲಿಷ್ ನೋಟ್ಸ್ ಅಟ್ 7 PM ಟುಮಾರೋ ಆಗುತ್ತೆ. ಅದನ್ನು ನೆಗೆಟಿವ್ ಇಂಟರಾಗೇಟಿವ್ ಮಾಡೋದಾದರೆ ವಿಲ್ ಐ ನಾಟ್ ಬಿ ರೈಟಿಂಗ್ ಮೈ ಇಂಗ್ಲಿಷ್ ನೋಟ್ಸ್ ಅಟ್ 7 PM ಟುಮಾರೋ ಆಗೋಗುತ್ತೆ ಸ್ನೇಹಿತರೆ. ಸೊ ನಿಮಗೆ ಗೊತ್ತಿರೋ ಒಂದಷ್ಟು ಎಕ್ಸಾಂಪಲ್ಗಳನ್ನು ಅಥವಾ ಈ ಒಂದು ಕಂಪ್ಲೀಟ್ ವಿಡಿಯೋದಲ್ಲಿ ಹೇಳಿರೋ ರೂಲ್ಸ್ಗಳನ್ನು ಬಳಸ್ಕೊಂಡು ನೀವೇ ಒಂದಷ್ಟು ಸ್ವತಃ ವಾಕ್ಯಗಳನ್ನು ಬಳಸಿ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಲೈಕ್ ಬಟನ್ ಕ್ಲಿಕ್ ಮಾಡಿ. ಹಾಗೆಯೇ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇದಾಗಿತ್ತು ಈ ವಾರದ ಇಂಗ್ಲೀಷ್ ಲರ್ನಿಂಗ್ ರಿಲೇಟೆಡ್ ವಿಡಿಯೋ ಸ್ನೇಹಿತರೆ. ಈ ವಾರ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ನ ಕಲ್ತ್ಕೊಂಡಿದ್ದೀವಿ. ನೆಕ್ಸ್ಟ್ ವೀಕು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸನ್ನು ಕಲಿಯೋ ಪ್ರಯತ್ನ ಮಾಡೋಣ ಸ್ನೇಹಿತರೆ. ನಿಮಗೇನಾದ್ರು ಅರ್ಥ ಆಗಿಲ್ಲ ಅಂತ ಹೇಳಿದರೆ ಅಥವಾ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದರೆ ಯು ಕ್ಯಾನ್ ಕಮೆಂಟ್ ಮೀ ಇನ್ ದ ಕಮೆಂಟ್ ಸೆಕ್ಷನಲ್ಲಿ ನೀವು ಅದನ್ನು ಪ್ರಶ್ನೆಯನ್ನು ಹಾಕ್ಬೋದು ಸ್ನೇಹಿತರೆ. ಅದಕ್ಕೆ ನಾನು ಆನ್ಸರ್ನ ಕೊಡ್ತೇನೆ. ಮುಂದಿನ ವಾರ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿ ತನಕ ಟೇಕ್ ಕೇರ್ ಗೈಸ್, ಗುಡ್ ಬೈ.